meet ಆಗಬೇಕು unfortunately. ಇದೆಲ್ಲ so he is first student of this institution. Sorry, second student. First student is Santosh. He is first student is second student. So ನಿಮ್ಮ ಟೀಚಿಂಗ್ ಪ್ರೊಫೆಷನ್ ಏನಿದೆ ಇವತ್ತು ರಾಜೇಶ್ ಕಾವೇರಿ ಬಿ ಎಡ್ ಕಾಲೇಜು ನಮ್ಮ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಒಂದು ಅತ್ಯಂತ ಗುಣಾತ್ಮಕವಾದ ಕಾಲೇಜು. ಇಲ್ಲಿ ಬಿ ಎಡ್ ಕೋರ್ಸ್ ಬೇಕಾಗಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರು ಮತ್ತು ಅಲ್ಲಿಗೆ ಬೇಕಾಗಿರತಕ್ಕಂಥ ಎಲ್ಲ ಅಕಾಡೆಮಿಕ್ಸನ್ನು ಅತ್ಯಂತ ಕಮಿಟೆಡ್ ಆಗಿ ಒಂದು ಕಾರ್ಯನಿರ್ವಹಿಸುವಂಥ ಒಂದು ಸಂಸ್ಥೆ. ಹಾಗಾಗಿ 2025ನೇ ಬ್ಯಾಚ್ನಲ್ಲಿ ಏನು ಬಿ ಎಡ್ ಗ್ರ್ಯಾಜುಯೇಟ್ ಆಗ್ತಿದ್ದಾರೆ ಅವ್ರಿಗೆ ಇವತ್ತು ಗ್ರ್ಯಾಜುಯೇಷನ್ ಸೆರೆಮನಿ ಮಾಡಿದ್ದಾರೆ ಔಪಚಾರಿಕವಾಗಿ. ವಿಶ್ವವಿದ್ಯಾನಿಲಯದಿಂದ ಅವ್ರಿಗೆ ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್ಸು ಕಾನ್ವೊಕೇಷನ್ಸ್ ಎಲ್ಲ ಲೇಟಾಗಿ ಆಗುತ್ತೆ. ಸೊ ಹಾಗಾಗಿ ಅವ್ರಿಗೆ ವಿಶ್ವವಿದ್ಯಾಲಯದ ಪರವಾಗಿ ಕಾಲೇಜಿನ ಪರವಾಗಿ ಅವ್ರಿಗೆಲ್ಲ ಅಭಿನಂದನೆಗಳು. ನಾವು ನಮ್ಮ ಇನ್ಸ್ಟಿಟ್ಯೂಷನ್ಸಲ್ಲಿ ಅಂದರೆ ಸ್ಕೂಲ್ಗಳಲ್ಲೆಲ್ಲ ಟೀಚರ್ಸಿಗೆ ವಿ ಆರ್ ಪೇಯಿಂಗ್ ಈಕ್ವಲ್ ಟು ಗೌರ್ಮೆಂಟ್ ಸ್ಯಾಲ್ರಿ. ದಟ್ ಈಸ್ ದಿ ಮ್ಯಾಂಡೇಟ್ರಿ ನೌ ಡೇಸ್. ಸೊ ಅದರಿಂದ ಕೆಲಸ ಇಲ್ಲ ಅಂತ ನೀವು ಹೇಳೋಂಗಿಲ್ಲ. ಸಾಹೇಬ್ರು ಹೇಳಿದಾಗೆ ಕ್ವಾಲಿಟಿ ಇರಬೇಕು. ಅದನ್ನು ನಮ್ಮ ಬಿ ಎಡ್ ಕಾಲೇಜಲ್ಲಿ ತಯಾರು ಮಾಡ್ತಾಯಿದ್ದಾರೆ. ಸೊ ಅದನ್ನೇ ನಮ್ಮ ಹುಡುಗರು ಬಂದಾಗ ಹೇಳ್ತಾಯಿದ್ರು. ನಾವು ಜಾಯಿನ್ ಆದಾಗ ತುಂಬ ಹೆದರಿಕೆಂದು ಬಂದ್ವಿ. ಈಗ ನಮ್ಮನ್ನು ಬಿಟ್ಟರೆ ಇವತ್ತೆಲ್ಲ ಪೂರ್ತಿ ನಾವೇ ಮಾತಾಡಿಬಿಡ್ತೀವಿ ಅಂತ. ಅಂದರೆ ದೇ ಬಿಕೇಮ್ ಸೋ ಮಸ್ಟ್ ಥರೋ ಡ್ಯೂ ಟು quality teachers who made them to become quality teachers in future. ನಮಗೆ ಇರೋ ಒಂದು ಸ್ಟ್ರೆಂತ್ 100 ಜನನೂ ಗ್ರ್ಯಾಜುಯೇಟ್ ಆಗ್ತಿದ್ದಾರೆ ಸರ್. ಆಮೇಲೆ NEP ಪಾಲಿಸಿ ಮಾಡಬೇಕು ಅಂತಿದ್ದಾರೆ ಸರ್, ನ್ಯಾಷನಲ್ ಎಜುಕೇಷನ್ ಒಂದು ಪಾಲಿಸಿ. ಅದ್ರ ಬಗ್ಗೆ ಸಾಹೇಬ್ರು ಹೇಳ್ಬೇಕಷ್ಟೆ. ನೀವು ಅದ್ರ ಬಗ್ಗೆ ಅದೇ ಈಗ ಬಿ ಎಡ್ ಎಜುಕೇಷನ್ಗೆ ಸಪ್ರೇಟ್ ನ್ಯಾಷನಲ್ ಪಾಲಿಸಿ ಆಗ್ತಾಯಿದೆ. ಓಕೆ ಸರ್. ಆಗ್ತಾಯಿದೆ. ಸ್ಟೇಟ್ ಪಾಲಿಸಿ ಕೂಡ ಆಗ್ತಾಯಿದೆ. ಸೊ ಹಾಗೆ ಈಗ NEP ಇಂದ SEPನಲ್ಲಿ ಬೇರೆ ಕನ್ವೆನ್ಷನಲ್ ಡಿಗ್ರಿಗಳಿಗೆ ಈ ವರ್ಷದಿಂದ SEP ಇಂಪ್ಲಿಮೆಂಟ್ ಆಗಿದೆ. ತುಂಬ ಚೆನ್ನಾಗಿ ಇಂಪ್ಲಿಮೆಂಟ್ ಆಗಿದೆ ಅದರಲ್ಲಿ. ಸೊ ಎಜುಕೇಷನ್ಗೂ ಕೂಡ ಒಂದು ಹೊಸ ಪಾಲಿಸಿ ಬರ್ತಾ ಇದೆ. ಅದನ್ನು ಈ ವರ್ಷದಿಂದ ಇಂಪ್ಲಿಮೆಂಟ್ ಆಗುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳು ಒಂದು ಸಜೆಷನ್ ಕೊಡೋಕೆ ಏನು ಇಷ್ಟಪಡ್ತೀರಾ ಸರ್? ಸಜೆಷನ್ಸ್ ಅಂದರೆ ಪರ್ಟಿಕ್ಯುಲರ್ಲಿ ಬಿ ಎಡ್ ಸ್ಟೂಡೆಂಟ್ಸ್ಗಳಿಗೆ ಒಂದು ಪ್ಯಾಷನ್ ಇರಬೇಕು, ಅವ್ರಿಗೊಂದು ತೀವ್ರವಾದ ಹಂಬಲ ಇರಬೇಕು, ಪ್ರೊಫೆಷನ್ ಬಗ್ಗೆ ಒಂದು ಹಾರ್ಡ್ ವರ್ಕಿಂಗ್ ನೇಚರ್ ಇರಬೇಕು, ಕನ್ಸಿಸ್ಟೆಂಟ್ ಲರ್ನಿಂಗ್ ಇರಬೇಕು. ಅದು ಮೈಗೂಡಿಸ್ಕೊಂಡ್ರೆ ದೇ ವಿಲ್ ಬಿಕಮ್ ಎಕ್ಸಲೆಂಟ್ ಟೀಚರ್ಸ್. ಥ್ಯಾಂಕ್ ಯು.